ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದೆ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕೋ ವೀಡಿಯೋನು ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಇನ್ನು ಮುಂದೆ ಒಳ್ಳೆ ವೀಡಿಯೋಲಿ ಬರ್ತೀನಿ. ಹಾಗೆ ನಾನಿಲ್ಲಿ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆ ನನ್ನ ಬೇರೆ ಪರ್ಸ್ನಲ್ ಕೆಲಸ ಇತ್ತು ಅಂತ ನಾನು ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ನೋಡಿ. ಹಾಗೆ ಇಲ್ಲಿ ನಮ್ಮ ಮನೆಗೆ ಸ್ವಲ್ಪ ಗೆಸ್ಟ್ ಬರ್ತಾ ಇದ್ದಾರೆ. ಸೊ ಹಂಗಾಗಿ ನಾನು ರಾತ್ರಿಗೆ ಅವ್ರಿಗೆಲ್ಲ ಅಡುಗೆ ಮಾಡಬೇಕು ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಂಬರೋಣ ಯಾರು ಬಂದರು ಅಂತ. ಹೌದು ಫ್ರೆಂಡ್ಸ್, ನಮ್ಮ ಮನೆಗೆ ನನಗೆ ತುಂಬ ಬೇಕಾಗಿರ್ತಕ್ಕಂಥ ಗುರುಗಳು ಬಂದಿದ್ದಾರೆ ನೋಡಿ. ನಾನು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ನಾನು ಇವ್ರನ್ನ ಕೇಳಿನೇ ಫ್ರೆಂಡ್ಸ್ ಮಾಡೋದು. ಇವ್ರನ್ನ ಬಿಟ್ಟು ನಾನು ಯಾವುದಕ್ಕೂ ಒಂದು ಹೆಜ್ಜೆ ಕೂಡ ಮುಂದೆ ಇಡಲ್ಲ ನೋಡಿ. ಯಾಕಂದರೆ ಇವರು ನನಗೆ ಎಂತೆಂಥ ಕಷ್ಟದಲ್ಲೂ ನನ್ನ ಕಷ್ಟನ ಪರಿಹಾರ ಮಾಡಿದ್ದಾರೆ. ನನ್ನ ಜೊತೆಗೆ ಇದ್ದಾರೆ ಇವರಾದರೆ. ಇವರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ನೋಡಿ. ನಾನು ಈ ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ನಾನು ಲಾಸ್ಟ್ ಹಿಂದಿನ ವೀಡಿಯೋದಲ್ಲೆಲ್ಲ ನೋಡಿದ್ದೀರ ನೀವು. ಎಲ್ಲನೂ ಹೇಳಿದ್ದೀನಿ ಆಲ್ಮೋಸ್ಟ್ ನಾನು ನಿಮಗೆ. ಆದರೆ ಈಗಲೂ ಹೇಳ್ತಾ ಇದ್ದೀನಿ, ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು. ಅದು ಕಷ್ಟಗಳೆಲ್ಲ ಪರಿಹಾರ ಆಗಬೇಕಂದ್ರೆ ಕಾರಣನೇ ಇವರು ನಮ್ಮ ಲಾಸ್ಟ್ ಟೈಮ್ ಏನು ಸ್ವಾಮಿಯವ್ರು ಬಂದಿದ್ರಲ್ಲ, ಅವ್ರ ಅಪ್ಪ ದೊಡ್ಡಪ್ಪರು ಇವರಿಂದನೇ ನನಗೆ ಎಷ್ಟೆಲ್ಲ ಸಹಾಯ ಆಗಿದೆ ನೋಡಿ. ತುಂಬಾ ನಾವು ನೆಮ್ಮದಿಯಾಗಿರೋಕ್ಕೆ ಕಾರಣ ಅಂದರೆ ಇವರೇನೆ. ಇವರು ಶಿವಮೊಗ್ಗಕ್ಕೆ ಹೋಗಿದ್ದರು ಫ್ರೆಂಡ್ಸ್, ತೋರಿಸ್ಕೊಂಬರೋಕ್ಕೆ. ದೊಡ್ಡಪ್ಪರಿಗೆ ಏನು ಹುಷಾರಿರಲಿಲ್ವಲ್ಲ. ಸೊ ಹಂಗಾಗಿ ನನಗೆ ಫೋನ್ ಮಾಡಿದ್ದಾರೆ, 5 ಗಂಟೆಲೇ ಫೋನ್ ಮಾಡಿದ್ದಾರೆ. ಮಕ್ಕಳಿಗೆ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ, ನಿನ್ನ ಮನೆಗೆ ಬಂದೇ ಹೋಗ್ತೀನಿ, ಕಾಲಿಟ್ಟೇ ಹೋಗ್ತೀನಿ ಅಂದರೆ ನನಗಂತೂ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಇವ್ರನ್ನ ತುಂಬ ದಿನದಿಂದನೇ ಕರಿತಾ ಇದ್ದೆ. ಮನೆ ಪ್ರವೇಶಕ್ಕೆ ಕರೆದೆ, ಅವಾಗೂ ಬರೋಕ್ಕಾಗಲಿಲ್ಲ. शिवसाम्बजय नमः पार्वते शिवार महादेव कुलदेवतः भद्रकाली समेत वीरभद्रेश्वर महाराज की जय. जय मंगलम जय नमः पार्वते शिवार महादेव. शांति तुष्टि आयुष्य आरोग्य धन धान्य पुत्र पौत्र माता मध्य कृत्यम दोष परिहारे सकल इष्टार्थ सिद्ध्यर्थम श्री गुरु वीरभद्रेश्वर निवासद ग्रहಕ್ಕೆ सकल आयुरारोग्य संपत्तु सहितश कोडुकोळुगे व्यवहार व्यापार अभिवृद्ध्यर्थम विद्यार्थिलभते विद्या धनार्थिलभते धनः कन्यार्थिलभते कन्या पुत्रार्थिलभते सर्व इष्टार्थ सिद्धि अनुग्रह प्राप्त्यर्थः इदश्यं संकल्पं महादेवता पूजां भूष्टलिक पूजां संकल्पं करिष्ये. शान्तिः. शिवाय नमः. ओम शिवाय नमः. नमः 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 अनुग्रह आशीर्वादದಿಂದ ಮಾತಾಪಿತೃಗಳ ಅನುಗ್ರಹ ಆಶೀರ್ವಾದದಿಂದ ಮಾರ್ಗದರ್ಶಕ ಗುರುಗಳಾದ ಪಾದಚರಣ ಪೂಜಾ ಸಹಿತ ಹಿರಿಯ ಪೂಜ್ಯರಾದ ಮಹೇಶ್ವರ ತಾತನವರ ಇಷ್ಟಲಿಂಗ ಪೂಜಾ ಸಹಿತ ಪರಿಹಾರ ಸಕುಟುಂಬ ಹೊಂದಾಣಿಕೆ ಅನ್ಯತೆ ಸ್ಥಿರತೆ ಅನುಗ್ರಹ ಪ್ರಾಪ್ತಿ ಭದ್ರಕಾಳಿ ಸಮೇತ ಸ್ವಾಮಿ ಕಟಾಕ್ಷ ಅನುಗ್ರಹ ಪ್ರಾಪ್ತಿ ದೇವತಾ ಗಣ ಪೂಜಾಂ ಕರಿಷ್ಯೆ. ಓಂ ಶಾಂತಿ ಶಾಂತಿ ಸರ್ವಂ ಇಷ್ಟಾರ್ಥ ಸಿದ್ಧಿ ಅನುಗ್ರಹ ಪ್ರಾಪ್ತ್ಯರ್ಥ ಮಹಾದೇವತಾ ಪೂಜಾಂ ಕರಿಷ್ಯೆ. ಕೈ ಡೌನ್ ಮಾಡ್ತಿದ್ದಾರೆ. ಶಿವಸಾಂಬಜಯ ನಮಃ ಪಾರ್ವತಿ ಶಿವಾರ ಮಹಾದೇವ. ಸಂಪೂರ್ಣ ವಿಡಿಯೋ ನೋಡಿ ಪೂಜೆ
गोदावरी सरस्वती नर्मदे सिंधु कावेरी गंगावानं शुद्धोदकस्थानं समर्पयामि अगजानन पद्मार्कं गजानन महानिशम् अनेकदन्तभक्तानाम् एकदन्तमुपास्महे गणपति देवताभ्यो नमः क्षीरं समर्पयामि दधिस्नानं समर्पयामि दधिस्नानान्तरदेवताभ्यो मधुस्नानं समर्पयामि मधुस्नानान्तरदेवताभ्यो नमः शर्करस्नानं समर्पयामि महादेवताभ्यो नमः शुद्धोदकस्थानं समर्पयामि ओम गंगे चमने चैव गोदावरी सरस्वती नर्मदे सिंधु कावेरी संगमे गंगावानं शुद्धोदकस्नानं समर्पयामि प्रथमवन्दित एकदन्ताय विद्महे वक्रतुण्डाय धीमहि तन्नो श्री गणपति प्रचोदयात् भस्मं समर्पयामि भस्मान्तरदेवताभ्यो हरिद्राचरणं समर्पयामि अक्षतान्तबलान् दिव्यान्तराक्षतान् समर्पयामि नानाविधपरिमळपत्रपुष्पं समर्पयामि ओम गंगणपतये नमः ओम गंगणपतये नमः गणपति देवताभ्यो आवयामे स्थापयामे सर्व विघ्न निवारणार्थ गणपति देवताभ्यो पूजां करिष्ये ओम गंगणपतये नमः गणपति देवताभ्यो स्थापयामे पूजयामे जय की जय सद्दा जातं प्रपद्दामि सद्दा जाताय वै नमो नमः भवे भवेनाथि भवे भवद्भवाय नमः वामदेवाय नमो ज्येष्ठाय नमः श्रेष्ठाय नमः कालाय नमः कलविकर्णाय नमः भलाय नमः बलप्रवृताय नमः अघोरेभ्यो तघोरेभ्यो घोरघोरतरेभ्यः सर्वेभ्यो सर्वेभ्यश्च पौर्णमनः तत्पुरुषाय विद्महे महादेवाय धीमहि तन्नो श्री महादेव प्रचोदयात् शुद्धोदकस्नानं समर्पयामि आप्यायस्व समितते विश्वतः सोमार्ष्णं भव वाजसंगते क्षीरं समर्पयामि आप्यायस्व समितते विश्वतः सोमार्ष्णं भव वाजसंगते क्षीरस्नानं समर्पयामि दधिक्राणाकारिष्ठ जिष्णोरश्वश्यवाजनः सुरभिनमस्कृतस्नानं स्थापयामि शुक्रमिषि ज्योतिर्गते ज्योति देवस्य तत्परा शचिद्रेण पवित्रेण सूर्यस्वे श्री साम्बर दद्दानं स्नापयामि दधिस्थानान्तरदेवताभ्यो नमः मधुस्नानं मधुवाताहारतायते मधुक्षरन्ति हिन्दवः माधवी नक्षत्रागवन्तु मधुपर्कं समर्पयामि मधुस्नानान्तरदेवताभ्यो नमः शर्करस्नानं समर्पयामि शर्करस्नानान्तरदेवताभ्यो नमः कदलीफलरसस्नानं समर्पयामि कदलीफलनं महादेवताभ्यो नमः नमस्तेऽस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकालाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः नमस्तेऽस्तु भगवन् देवताभ्यो नमः ओम अस्य श्री रुद्रस्य प्रश्नशंस्कर्षचन्द्र गौरशंकर्ष मूर्ति सर्वो योषावादित्य परमऋषि श्रीशो दुर्देवता अग्नियोगाग्न्योतात्मने तो जायंगस्य पुरुषपादस्वेन अकल्पयन् वेदामान्तम् आदित्यवर्णं ततस्तपारेवोति नान्यपन्थायना विद्यते प्रजापतिश्च रतिगर्भे अन्तर्जाय भुइदाय विजायते तस्य धीरा परिजानि योनिं मरीचीना पदविष्णुवेश यो देवी भगवति यो देवानां पुरोहितपूर्वोक्षाय ब्रह्मण अग्रतः ब्रह्मिष्टमनुष्याणाम् अमनुष्याणां सर्वमनुष्याणाम् ओम शान्ति 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 महादेवताभ्यो नमः इंगोल्ड ओपन ಮೇಲೆ सर्व समस्त प्रकाರದ ಶಾಂತಿ ಉಂಟಾಗಲಿ ಸರ್ವ ಅರಿಷ್ಟಗಳು ಸಂಪೂರ್ಣ ಶಾಂತಿ ಹೊಂದಲಿ ಪೂಜಾ ವಿಧಾನದಿಂದ ಭಗವಾನ್ ಭವಾನಿ ಶಂಕರ ಮಹಾರುದ್ರರು ಪ್ರಸನ್ನರಾಗಲಿ ಇದರಲ್ಲಿ ನಮ್ಮದೇನಿರದೆ ಸಂಪೂರ್ಣ ಸದಾಶಿವನದೇ ಇದು ಆತನ ಶ್ರೀ ಚರಣಕ್ಕೆ ಅರ್ಪಿತವಾಗಲಿ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ ಸಹನಾಭವತ ಸಹನೋ ಗುಣತ ಸಹ ವೀರಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಶ್ಯಾವಹೈ ಓಂ ಶಾಂತಿ 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 सर्वे जना सुखिनो भवन्तु सर्वारिष्ट निवारण भवन्तु सुख शांति समृद्धि प्राप्तिरस्तु भद्रकाली समेत वीरभद्रेश्वर कृपकटाक्ष सिद्धि प्राप्तिरस्तु सांबजे नमः पार्वते पतये शिव हर हर महादेव ಪಾವನವಾಯಿತೋ ಯಾರ ಪಾದದ ಧೂಳೆಯಿಂದ ನಿಜಗವು ಪಾವನವಾಯಿತೋ ಯಾರ ನಾಮ ಸ್ಮರಣೆಯಿಂದ ಜಗವು ಪುಣ್ಯ ಪಡೆದಿತೋ ಅಂಥ ಗುರುವಿನ ನಿತ್ಯ ನೆನೆದು ಮುಕ್ತನಾಗಲೆ ಜೀವವೇ ಅಂಥ ಗುರುವಿನ ನಿತ್ಯ ನೆನೆದು ಮುಕ್ತನಾಗಲೆ ಜೀವವೇ ಶಾಂತನಾಗಿ ಚಿಂತೆ ನೀಗಿ ಜಗವ ಜಯಿಸಲೆ ಆತ್ಮವೇ ಈಗ
ಶಾಂತನಾಗಿ ಚಿಂತೆ ನೀಗಿ ಜಗವ ಜಯಿಸಲಿ ಆತ್ಮವೇ ಯಾರ ಪುರುಷ ಹಸ್ತದಿಂದ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕಾರ್ತಿಕ ಮಾಸದಲ್ಲಿ ಇವರು ನಮ್ಮ ಮನೆಗೆ ಬಂದು ಇಷ್ಟೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಪುಣ್ಯ ಅಂತಲೇ ಅನ್ಕೋಬೋದು. ನಾನು ಇದನ್ನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಬರ್ತಾರೆ, ಅದು ಕಾರ್ತಿಕ ಮಾಸದಲ್ಲಿ ಬರ್ತಾರೆ ಅಂಥೇಳಿ. ಅವರು ಅಂದರೆ ನನಗೂ ಎಲ್ಲ ಗಡಿಬಿಡಿ ಆಗಿಬಿಡ್ತು ನೋಡಿ. ಫೋನ್ ಮಾಡಿರೋದೆ ಸಂಜೆ ಮಾಡಿದ್ದಾರೆ ಅವ್ರಿಗೆ. ನಾನು ಆವಾಗ ಹೋಗಿ ತರಕಾರಿ ತಂದುಬಿಟ್ಟು, ನಾನು ಹೇಳಿದ್ನಲ್ಲ ಬೆಳಗ್ಗೆ ಬೇರೆ ಕೆಲಸದಲ್ಲೆಲ್ಲ ಇದ್ದೆ ನಾನು. ಸೊ ಹಂಗಾಗಿ ನನಗೆ ಎಲ್ಲ ತುಂಬ ಗಡಿಬಿಡಿನೇ ಆಗ್ಬಿಡ್ತು ನೋಡಿ. ಅವ್ರ ಹತ್ರ ಇನ್ನೂ ಭಾಳ ಹೊತ್ತು ಕೂತ್ಕೊಂಡು ಮಾತಾಡಬೇಕಿತ್ತು. ಅದರಲ್ಲಿ ಬೇರೆ ನಾನು ಅವತ್ತೆಲ್ಲ ಉಳಿಸ್ಕೋಬೇಕು ಅಂತೇಳಿ ತುಂಬ ಅಂದ್ಕೊಂಡೆ. ಫಸ್ಟ್ ಅವ್ರು ಒಂದು ನಿದ್ದೆ ಮಾಡಿ ಹೋದ್ರೆ ನಮಗೆ ಭಾಳ ಒಳ್ಳೆಯದು ಫ್ರೆಂಡ್ಸ್. ಹಂಗೆ ನಂಬಿದ್ದೀನಿ ನೋಡಿ. ನಾನು ನಿಮ್ಮ ನಂಬಿಕೆಗೇನು ಬೇರೆ ಏನು ಹೇಳಲ್ಲ, ನಾನು ನಮ್ಮ ನಂಬಿಕೆ ಹೇಳ್ತಾ ಇದ್ದೀನಿ. ನಾನು ನಂಬಿಕೆ ಏನೂ ಮಾಡಲ್ಲ ಫ್ರೆಂಡ್ಸ್. ಅಷ್ಟು ಇದು ಇವರಾದರೆ ನನಗೆ ಬೇರೆ ಪಂಚಾಮೃತ ಇದು ಮೇಕಿದ್ರಲ್ಲ ಪಂಚಾಮೃತ. ಪಂಚ ಅಮೃತ ಅಂದ್ರೆ ಆಕಳದ ಹಾಲಿನ, ಅಲ್ಲಿ ಆಕಳ ಕರುದು ಆಕಳ ಇತ್ತು ಮನೆ ಹೊಂದಿತ್ತು, ಅದರಾಗ ಎಲ್ಲ ಪಂಚ ಅಮೃತ ಅಂದ್ರೆ ಆಕಳ ಸೆಗಣಿ, ಆಕಳ ಮೂತ್ರ, ಆಕಳ ಇದು ಆಕಳದಲ್ಲಿ ಸೆಗಣಿ, ಮೂತ್ರ ಮತ್ತು ಹಾಲು, ಪಂಚ ಅಮೃತ. ಪಂಚಾಮೃತ ಬೇರೆ, ಅದು ಪಂಚಾಮೃತ ಈಗ ಕೊಟ್ಟಿದ್ದು. ಹಾಗೆ ನಾವು ಕೂಡ ಎಲ್ಲ ಇವ್ರನ್ನ ಪೂಜೆ ಮಾಡಿಸ್ಕೊಂಡು ಮುಗಿಸ್ಕೊಂಡು ಎಲ್ಲ ಮನೆಯಲ್ಲಿ ಅವರು ಒಂದೇ ಮಾತು ಹೇಳಿದ್ದು, ನಿನ್ನ ಹತ್ರ ನಾನು ಬಂದು ಹೋಗ್ಬೇಕಮ್ಮ, ನಾನು ಆವಾಗ ನನಗೆ ಸಮಾಧಾನ ಆಗುತ್ತೆ ಮಗಳೇ ಅಂತಂದ್ರಲ್ಲ. ನನಗೆ ಎಷ್ಟು ಸಮಾಧಾನ ಆಯಿತು ಆವಾಗ ಅಂದರೆ ಸಾಕು. ನಮಗೆ ಇಷ್ಟೆಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟು, ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಇಟ್ಟು ಇಷ್ಟು ಬಂದು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಅಷ್ಟು ಸಾಕು ಅನಿಸ್ಬಿಡ್ತು. ನಾನು ಏನು ಕೇಳೋದ ಬೇಡ ಫ್ರೆಂಡ್ಸ್, ಅವರೇ ಹೇಳ್ತಾರೆ ನನ್ನ ಕಷ್ಟ ಏನು ಅಂತ. ನೀನು ಹಿಂಗೆ ಇದೆಯಾ, ನಿನಗೆ ಹಿಂಗೆ ಆಗ್ತಾಯಿದೆ, ಹಿಂಗೆ ಆಗುತ್ತೆ ನೋಡು ಅಂತ ಅವರೇ ಹೇಳ್ತಾರೆ ನೋಡಿ. ನನ್ನ ಮುಖ ನೋಡಿನೇ ಹೇಳ್ಬಿಡ್ತಾರೆ. ಅಷ್ಟು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅವರು. ನಾನು ಅವ್ರನ್ನ ಹಂಗೆ ನಂಬಿದ್ದೀನಿ ನೋಡಿ. ನಾನು ಇನ್ನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಹಾಗೆ ನಮ್ಮ ಮನೇಲಿ ಪಾದ ಪೂಜೆ ಮುಗಿಸ್ಕೊಂಡು, ಇಷ್ಟಲಿಂಗ ಪೂಜೆ ಮುಗಿಸ್ಕೊಂಡು, ಮತ್ತು ನನ್ನ ತಂಗಿ ಮನೆಗೂ ಬಂದರು ಅವರು. ಅಲ್ಲಿ ಅವ್ರಿಗೆ ಹೇಳಿದ್ನಲ್ಲ, ಅವ್ರು ಕಾಲು ಇಟ್ಟು ಹೋದ್ರೇ ನಮಗೆ ಒಂಥರ ಸಮಾಧಾನ ನೋಡಿ. ಹಾಗೆ ಎಲ್ಲ ಫೈನಲಿ ಊಟ ಗೀಟ ಮುಗಿಸ್ಕೊಂಡು ಮತ್ತು ಅವ್ರಿಗೆ ಊರಿಗೆ ಹೊರಡೋಕ್ಕೆ ಟೈಮ್ ಆಯಿತು. ಅವತ್ತೆಲ್ಲ ಇರ್ಸ್ಕೋಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅವರು ಮನೇಲಿ ಇನ್ನೊಬ್ಬರು ಅಜ್ಜಾರಿದ್ದಾರೆ, ಅಲ್ಲಿ ಅವ್ರನ್ನೂ ಬಿಟ್ಟು ಬಂದಿದ್ದೀವಿ, ಚಿಕ್ಕ ಮೊಮ್ಮಗಳನ್ನ ಬಿಟ್ಟು ಬಂದಿದ್ದೀವಿ ಅಂತ ಹೋದರು ನೋಡಿ. ಇಲ್ಲಿ ಹೊಸ ಕಾರ್ ತಗೊಂಡಿದ್ದಾರೆ ಮತ್ತು ಅವರು, ಬೇರೆ ಅದಲ್ಲದೆ ಪೂಜ್ಯ ಶ್ರೀ ರುದ್ರಯ್ಯ ತಾತನವರು ಹಿರೇಮಠ ಹಾಕ್ಸಿದ್ದಾರೆ. ಅವರ ಅಪ್ಪ ಅಮ್ಮಂದು ದೊಡ್ಡಮ್ಮರು ಫೋಟೋ ಹಾಕ್ಸಿದ್ದಾರೆ. ಇವೆಲ್ಲ ಇವತ್ತಿನ ದಿನ ನನಗಾದರೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನನಗೆ ಮನೆಯಲ್ಲಿ ಪೂಜೆ ಆಯಿತು, ಸಮಾಧಾನ ಆಯಿತು ನನಗೆ. ಹಾಗೆ ಅವರು ಹೋದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದರು. ಅಪ್ಪರು ಒಂದು ಹುಷಾರಾಗಬೇಕು ನೋಡಿ, ನನಗೆ ಅದು ಒಂದೇ ಇರೋದು. ಅವ್ರು ಹೇಳಿದ್ದಾರೆ, ನಿನ್ನ ತಮ್ಮನ ಮದುವೆಗೆ ಬರ್ತೀವಿ ನೆಕ್ಸ್ಟ್, ನಾವು ಅವತ್ತು ಉಳ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಬಾಯರ್ಕೆಯಿಂದ ಅವ್ರು ನುಡ್ದಿರೋದು ಯಾವುದೋ ಸುಳ್ಳಾಗಿಲ್ಲ ಇಲ್ಲಿವರೆಗೂ. ಹಾಗೆ ಇದೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಮ್ಮನ ಮದುವೆ ಬೇಗ ಆಗಿಬಿಡಲಿ ಅಂತೇಳಿ ಅವರು ಆಶೀರ್ವಾದ ಮಾಡಿದ್ದಾರೆ. ಹಾಗೆ ಆಗಲಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನಾದರೆ. ಹಾಗೆ ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಇತ್ತು. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.